ಬಳ್ಳಾರಿ ಜಿಲ್ಲಾಸ್ಪತ್ರೆ ಹಾಗೂ ಬಿಮ್ಸ್ನಲ್ಲಿ ಬಾಣಂತಿಯರ ಸರಣಿ ಸಾವು ಪ್ರಕರಣ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಬಾಣಂತಿಯರ ಸರಣಿ ಸಾವಿಗೆ ಬೆಚ್ಚಿಬಿದ್ದ ಜನರು. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಹೆರಿಗೆ ಮಾಡಿಸಿಕೊಳ್ಳೋದಕ್ಕೆ ಭಯ ಪಡ್ತಾ ಇದ್ದಾರೆ ಗರ್ಭಿಣಿಯರು. ಸರ್ಕಾರಿ ಆಸ್ಪತ್ರೆಯಲ್ಲಿ ಹೆರಿಗೆ ಮಾಡಿಸಿಕೊಳ್ಳೋಕೆ ಗರ್ಭಿಣಿಯರು ಹಿಂದೇಟು ಹಾಕ್ತಾ ಇದ್ದಾರೆ. ಗರ್ಭಿಣಿಯರನ್ನ ಸರ್ಕಾರಿ ಆಸ್ಪತ್ರೆಗೆ ಕರೆತರದೆ ಖಾಸಗಿ ಆಸ್ಪತ್ರೆಗಳ ಮೊರೆ ಹೋಗ್ತಾ ಇದ್ದಾರೆ ಜನ. ಜಿಲ್ಲಾಸ್ಪತ್ರೆ ಹಾಗೂ ಬಿಮ್ಸ್ಗೆ ಬರುವ ಗರ್ಭಿಣಿಯರ ಸಂಖ್ಯೆಯಲ್ಲಿ ಗಣನೀಯವಾಗಿ ಇಳಿಕೆ ಆಗಿದೆ. ನಿರಂತರವಾಗಿ ಒಂದೇ ವಾರದಲ್ಲಿ ಒಂದಿಷ್ಟು ಜನ ಸಾವನ್ನಪ್ತಾರೆ ಅಂತ ಅಂದಾಗ ಸಹಜವಾಗಿಯೇ ಎಲ್ರಿಗೂ ಒಂದು ಭಯ ಅನ್ನೋದು ಇದ್ದೇ ಇರುತ್ತೆ. ಅಲ್ಲಿ ಟ್ರೀಟ್ಮೆಂಟ್ ತಗೊಳ್ಳೋದು ಹೇಗೆ, ಏನಾದರೂ ಕಷ್ಟ ಆದರೆ ಏನು ಮಾಡೋದು, ಈ ಥರದೊಂದು ವಾತಾವರಣ ಸಹಜವಾಗಿ ನಿರ್ಮಾಣ ಆಗತ್ತೆ. ಸೊ ಈಗ ಆಗ್ತಿರೋದು ಅದೇನೆ. ನಿರಂತರವಾಗಿ ಸಾವನ್ನಪ್ತಿದ್ದಾರೆ ಅನ್ನೋದು ಯಾವಾಗ ಗೊತ್ತಾಯಿತೋ ಬಾಣಂತಿಯರು ಮತ್ತು ಗರ್ಭಿಣಿಯರು ಆತಂಕಕ್ಕೊಳಗಾಗ್ತಾ ಇದ್ದಾರೆ. ಗರ್ಭಿಣಿಯರಂತೂ ಸರ್ಕಾರಿ ಆಸ್ಪತ್ರೆ ಕಡೆ ಮುಖನೇ ಮಾಡ್ತಾ ಇಲ್ಲ. ಇನ್ನು ಬಾಣಂತಿಯರು ಸಣ್ಣ ಪುಟ್ಟ ಹುಷಾರಿಲ್ಲ, ಆರೋಗ್ಯದಲ್ಲಿ ಏರುಪೇರಾಗಿದೆ, ಮಕ್ಕಳ ಆರೋಗ್ಯದಲ್ಲಿ ಸಮಸ್ಯೆ ಆಗಿದೆ ಅಂತಂದರೆ ಅವರು ಕೂಡ ಹಾಸ್ಪಿಟಲಿಗೆ ಬರೋದಕ್ಕೆ ಮನಸ್ಸೇ ಮಾಡ್ತಾ ಇಲ್ಲ. ನಾವು ಸ್ವಲ್ಪ ದುಡ್ಡಾದರೂ ಪರವಾಗಿಲ್ಲ, ಸಾಲನೋ ಸೂಲನೋ ಯಾವುದಾದ್ರು ಪ್ರೈವೇಟ್ ಹಾಸ್ಪಿಟಲ್ನಲ್ಲೇ ತೋರಿಸೋಣ, ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಬೇಡ, ತೀರಾ ನಿರ್ಲಕ್ಷ್ಯ ಆಗುತ್ತೆ, ಸಾವಿನ ಸಂಖ್ಯೆ ಹೆಚ್ಚಾಗ್ತಾ ಇದೆ, ಜೀವದ ಜೊತೆಗೆ ಆಟ ಆಡೋದು ಬೇಡ ಅನ್ನುವಂಥ ನಿರ್ಧಾರಕ್ಕೆ ಬಂದುಬಿಟ್ಟಿದ್ದಾರೆ. ನೋಡಿ, ಗೌರ್ಮೆಂಟ್ ಹಾಸ್ಪಿಟಲ್ಗಳು ಯಾವ ಕಾರಣಕ್ಕೆ ಓಪನ್ ಆಗ್ತವೆ ಅಥವಾ ಯಾವ ಕಾರಣಕ್ಕೆ ಇದೆ, ಜನಸಾಮಾನ್ಯರಿಗೆ, ಕೂಲಿ ಕಾರ್ಮಿಕರಿಗೆ ಅನುಕೂಲ ಆಗಲಿ ಅಂತ. ಇನ್ನು ಬಳ್ಳಾರಿ ಹಾಸ್ಪಿಟಲ್ನಲ್ಲಿ ಯಾವ ಥರದ ವಾತಾವರಣ ಇದೆ, ಜನರಲ್ಲಿ ಯಾವ ಥರ ಆತಂಕ ಮನೆ ಮಾಡಿದೆ, ಸದ್ಯದ ಸ್ಥಿತಿಗತಿ ಏನು ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಸಿದ್ದು ಒಂದು ವಾಕ್ಥ್ರೂ ನಡೆಸಿದ್ದಾರೆ. ನೋಡೋಣ ಬನ್ನಿ. ಬಳ್ಳಾರಿ ಜಿಲ್ಲೆಯಲ್ಲಿ ಬಾಣಂತಿಯರ ಸರಣಿ ಸಾವು ಆಗ್ತಾ ಇರುವಂಥದ್ದು. ಬಳ್ಳಾರಿ ಜಿಲ್ಲಾ ಆಸ್ಪತ್ರೆಯಲ್ಲಿ 5 ಜನ ಸಾವಾದರೆ ವಿಮ್ಸ್ನಲ್ಲಿ ಒಬ್ಬರು. ಜಿಲ್ಲೆಯಲ್ಲಿ 6 ಜನ ಬಾಣಂತಿಯರ ಸಾವು ಆಗಿರುವ ಹಿನ್ನೆಲೆ ಈಗ ಜಿಲ್ಲಾ ಆಸ್ಪತ್ರೆ ಮತ್ತು ವಿಮ್ಸ್ನಲ್ಲಿ ಸಾಕಷ್ಟು ಬಾಣಂತಿಯರ ಬರದೇ ಇರುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅತಿ ಹೆಚ್ಚಾಗಿ ಖಾಸಗಿ ಆಸ್ಪತ್ರೆಗಳಿಗೆ ಬಾಣಂತಿಯರು ತೆರಳ್ತಾ ಇರುವಂಥದ್ದು. ಯಾಕಂದರೆ ಜಿಲ್ಲಾ ಆಸ್ಪತ್ರೆಯನ್ನು ನಂಬಿಕೊಂಡಿರುವಂಥ ಏನು ಮಹಿಳೆಯರೇನಿದ್ದಾರೆ, ಬಡವರು ಬರಬೇಕಾಗಿತ್ತು, ಇನ್ನು ಬಡವರು ಬರದೆ ಖಾಸಗಿ ಆಸ್ಪತ್ರೆಗೆ ಹೋಗ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಕೂಡ ತಿಳಿದು ಬಂದಿರುತ್ತೆ. ನಾವೀಗ ಅದೇ ರೀತಿಯಾಗಿ ಬಳ್ಳಾರಿಯ ಜಿಲ್ಲಾ ಆಸ್ಪತ್ರೆ ಮುಂಭಾಗದಲ್ಲಿದ್ದೀವಿ. ನಾವು ನಿಮಗೆ ತೋರಿಸ್ತಾ ಇದ್ದೀವಿ, ನೀವು ಸಹ ಗಮನಿಸ್ತಾ ಇದ್ರಿ. ಇದು ಬಳ್ಳಾರಿ ಜಿಲ್ಲಾ ಆಸ್ಪತ್ರೆ ಆಗಿದೆ. ಬಳ್ಳಾರಿ ಜಿಲ್ಲಾ ಆಸ್ಪತ್ರೆಯಲ್ಲಿ IV ದ್ರಾವಣ ಹಾಕಿದ 2 ಗಂಟೆಯಲ್ಲಿ ತೀವ್ರ ಅಸ್ತವ್ಯಸ್ತವಾಗಿ 9 ಬಾಣಂತಿಯರ ಸಿಜರಿನ್ ಮಾಡಿಸಲಾಗಿತ್ತು. ಒಂದು ಸಿಜರಿನ್ ಮಾಡಿಸ್ಕೊಂಡಿರುವಂಥ ಸಂದರ್ಭದಲ್ಲಿ ಅವರನ್ನು ವಿಮ್ಸ್ಗೆ ದಾಖಲು ಮಾಡಲಾಗಿತ್ತು. ಅದರಲ್ಲಿ ನಂದಿನಿ, ಲಲಿತಾ ಮತ್ತು ಸುಮಯ್ಯ, ರೋಜಾ, ಮುಸ್ಕಾನ್, ಅಮೃತ, ಮಹಾಲಕ್ಷ್ಮಿ, ರಾಜೇಶ್ವರ ಹಾಗೂ ಸುಮಲತಾ ಅನ್ನುವಂಥವ್ರು ಒಂದೇ ದಿನದಲ್ಲಿ ಸಿಜರಿನನ್ನು ಮಾಡಿಸ್ಕೊಂಡಿದ್ರು. ಇಂತಹ ಸಂದರ್ಭದಲ್ಲಿ ಅವರು 9 ಜನರ ಪೈಕಿಯಲ್ಲಿ ಲಲಿತಾ ಮತ್ತು ನಂದಿನಿ, ರೋಜಾ, ಮುಸ್ಕಾನ್ ಹಾಗೂ ಸಮಯ ಸೇರಿ 5 ಜನ ಬಾಣಂತಿಯರು ಸಾವನ್ನಪ್ಪಿರುವಂಥದ್ದು. ಈಗಾಗಲೇ ಚಿಕಿತ್ಸೆ ಪಡೆದು 4 ಬಾಣಂತಿಯರು ಡಿಸ್ಚಾರ್ಜ್ ಆಗಿದ್ರು. 9 ಜನರಲ್ಲಿ ನವೆಂಬರ್ 9ರಂದು ಏನು ಒಂದೇ ದಿನದಲ್ಲಿ ಹೆರಿಗೆಯನ್ನು ಕೂಡ ಮಾಡಿಸಲಾಗಿತ್ತು. ಮಾಡಿಸಿರುವಂತಹ ಸಂದರ್ಭದಲ್ಲಿ ಸಾಕಷ್ಟು ಸಮಸ್ಯೆ ಆಗಿತ್ತು. ಇನ್ನು ನಿನ್ನೆ ಸಾವನ್ನಪ್ಪಿರುವಂಥ ಸುಮಯ್ಯ ಕಿಡ್ನಿ ವೈಫಲ್ಯ ಇತ್ತು ಮತ್ತು ಇಲಿ ಜ್ವರದಿಂದ ಬಳಲ್ತಾ ಇದ್ರು ಅಂತೇಳಿ ಪ್ರಾಥಮಿಕ ಮಾಹಿತಿ ಕೂಡ ತಿಳಿದು ಬಂದಿತ್ತು. ಮೃತ ಬಾಣಂತಿಯರು ಯಾರೆಲ್ಲ ತೀರ್ಕೊಂಡಿದ್ದಾರೋ ಅವ್ರಿಗೆಲ್ಲವೂ ಕೂಡ ಏಜ್ ಬಹಳಷ್ಟು ಕಡಿಮೆ ಇರುವಂಥದ್ದು. ಕೆಲವರಿಗೆ 22 ಇದೆ, ಕೆಲವರಿಗೆ 21 ಇದೆ, ಕೆಲವರಿಗೆ 25 ಇದೆ. ಇಂತಹ ಸಂದರ್ಭದಲ್ಲಿ ಇನ್ನೂ ಬದುಕಿ ಬಾಳಬೇಕಾಗಿರುವಂಥ ಬಾಣಂತಿಯರ ಸಾವು ಸಂಭವಿಸಿದ್ದು ಇಡೀ ಕರ್ನಾಟಕವೇ ಇತ್ತ ನೋಡುವಂಥ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿದೆ. ಅದೇ ರೀತಿಯಾಗಿ ಸರ್ಕಾರಿ ಆಸ್ಪತ್ರೆಗಳಿಗೆ ಹೋಗಿ ತೋರಿಸ್ಬೇಕು ಅಂತ ಹೇಳಿ ಏನು ಕುಟುಂಬಸ್ಥರಿದ್ರು, ಈಗ ಆಸ್ಪತ್ರೆಗಳಿಗೆ ಹೋಗಬೇಕೋ ಬೇಡವೋ ಅನ್ನುವಂಥದ್ದು ಅವರಲ್ಲಿ ಮನದಟ್ಟಾಗಿದೆ. ಮತ್ತು ಕುಟುಂಬಸ್ಥರು ಸಹ ಅಷ್ಟೇ, ಖಾಸಗಿ ಆಸ್ಪತ್ರೆಗೆ ಲಕ್ಷಗಟ್ಟಲೆ ಹೋದರೂ ಪರವಾಗಿಲ್ಲ, ಖಾಸಗಿ ಆಸ್ಪತ್ರೆಗೆ ಹೋಗಿ ತೋರಿಸಿಕೊಳ್ಳೋಣ ಅಂಥೇಳಿ ಚರ್ಚೆ ಮಾಡಿ ಈಗ ಖಾಸಗಿ ಆಸ್ಪತ್ರೆಗಳಿಗೆ ಮುಖ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ತಿಳಿದು ಬರ್ತಾ ಇದ್ದಾರೆ. ಮತ್ತು ಜಿಲ್ಲಾ ಆಸ್ಪತ್ರೆ ಅಂದರೆ ಇಲ್ಲಿ ಅತಿ ಹೆಚ್ಚಾಗಿ ಬಡವರೇ ಇರ್ತಾರೆ. ಯಾಕಂದರೆ 1 ಲಕ್ಷದವರೆಗೂ ಕೂಡ ಹೋಗಿ ಅಲ್ಲಿ ದುಡ್ಡು ಕೊಟ್ಟು ಅವ್ರಿಗೆ ಯಾವುದೇ ರೀತಿಯಾಗಿ ಚಿಕಿತ್ಸೆ ಪಡೆದುಕೊಳ್ಳಿಕ್ಕೆ ಆಗೋದಿಲ್ಲ. ಹೀಗಾಗಿ ನಮಗೆ ಸರ್ಕಾರಿ ಆಸ್ಪತ್ರೆಗಳಿಂದ ಅನುಕೂಲ ಆಗುತ್ತೆ ಅಂತ ಹೇಳಿಬಿಟ್ಟು ಬಡವರು ಕೂಡ ಬರ್ತಾ ಇದ್ರು. ಮತ್ತು ಈ ಜಿಲ್ಲಾ ಆಸ್ಪತ್ರೆಯಲ್ಲಿ ಅತಿ ಹೆಚ್ಚಾಗಿ ಇದು ಆಂಧ್ರದ ಗಡಿ ಭಾಗ ಕೂಡ ಹೌದು. ಇನ್ನು ಗಡಿ ಭಾಗದಲ್ಲಿರುವಂಥ ಜನರು ಕೂಡ ಈ ಕಡೆ ಜಿಲ್ಲಾ ಆಸ್ಪತ್ರೆಗೆ ಬರ್ತಾ ಇದ್ರು. ಈಗ ಜಿಲ್ಲಾ ಆಸ್ಪತ್ರೆಗೆ ಬರದೇ ಇರುವಂಥ ಪರಿಸ್ಥಿತಿ ಆಗಿದೆ. ಇಷ್ಟೊತ್ತಿಗಾಗಲೇ ನೀವು ನೋಡ್ತಾ ಇದ್ರಿ, ಅತಿ ಹೆಚ್ಚು ಮಹಿಳೆಯರ ಸಂಖ್ಯೆ ಕೂಡ ಇಲ್ಲಿ ಜಿಲ್ಲಾ ಆಸ್ಪತ್ರೆ ಮುಂಭಾಗದಲ್ಲಿ ಕಾಣ್ತಾ ಇತ್ತು ಅನ್ನುವಂಥ ಮಾಹಿತಿ ಇತ್ತು. ಆದರೆ ಈಗ ಈ 5 ಜನ ಬಾಣಂತಿಯರು ಇದ್ದಾರೆ, ಈ 5 ಜನ ಬಾಣಂತಿಯರ ಸಾವಾದ ಮೇಲೆ ಬಳ್ಳಾರಿ ಜಿಲ್ಲಾ ಆಸ್ಪತ್ರೆ ಸೇರಿದಂತೆ ವಿಮ್ಸ್ ಆಸ್ಪತ್ರೆಯಲ್ಲಿ ಮಹಿಳೆಯರ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ ಅಂತ ಜನರು ಕೂಡ ಮಾತನಾಡ್ತಾ ಇದ್ದಾರೆ. ಇನ್ನಾದರೂ ಸರ್ಕಾರ ಎಚ್ಚೆತ್ತುಕೊಂಡು ಅಧಿಕಾರಿಗಳಿಗೆ ತರಾಟೆ ತೆಗೆದುಕೊಂಡು ಮತ್ತು IV ದ್ರಾವಣ ಏನು ಇತ್ತೋ ಅದರಿಂದ ಯಾವ ರೀತಿಯಾಗಿ ಸಮಸ್ಯೆ ಆಯಿತು ಅದನ್ನೆಲ್ಲವನ್ನು ತನಿಖೆ ಮಾಡಿ ಅವ್ರ ವಿರುದ್ಧವಾಗಿ ಸೂಕ್ತ ಕ್ರಮವನ್ನು ತೆಗೆದುಕೊಳ್ತಾರೆ ಅನ್ನುವಂಥದ್ದು ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಶಿವಕುಮಾರ್ ಜೊತೆ ಸಿದ್ದು TV5 ಬಳ್ಳಾರಿ.